ಅಂದರೆ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ಒಳ್ಳೆಯದು. ಕೋರ್ಟ್ಗೆ ಕೇಸ್ಗಳು ಕಡಿಮೆ ಆಗ್ತದೆ. ಆದಷ್ಟು ನ್ಯಾಯ ಬಗೆಹರಿಬೇಕು. ನಾವು ಒಂದು ಕೇಸ್ ಹಾಕ್ತೀವಿ ಸರ್, ಅದು ನಡೀತಾ ಇರುತ್ತೆ, 6 ತಿಂಗಳಾಗಿರುತ್ತೆ, ಇಲ್ಲ 1 ವರ್ಷ ಆಗಿರುತ್ತೆ, ಅದು ಹೋಗ್ತಾನೆ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ಲಾಯರ್ಗೆ ಫೀಸೆಲ್ಲ ಕೂಡ ಅದನ್ನು ಕೊಟ್ಟಿರ್ತೇವೆ. ಸರ್ ಇವಾಗ ಸದ್ಯಕ್ಕೆ ಕೇಸ್ ನಡೆಸೋದೇನು ಬೇಡ, ಸೊ ಕೇಸ್ನ ನಾವೇ ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಹಳ್ಳಿನಲ್ಲೇ, ನಮ್ಮ ಊರಿನಲ್ಲೇ, ನಮ್ಮ ಬಂಧುಗಳ ಮಧ್ಯೆ ನಾವು ಅದನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂತಂದರೆ, ಸೊ ಅವರು ವಾಪಸ್ ಕೇಸು ನಾವು ವಿತ್ಡ್ರಾ ಮಾಡ್ಕೋಬೋದಾ ನಾವು ಅದನ್ನು? ಸಿವಿಲ್ ಕೇಸ್ಗಳಲ್ಲಾದರೂ ಮಾಡ್ಕೊಳ್ಬೋದು, ಕ್ರಿಮಿನಲ್ ಕೇಸ್ಗಳಲ್ಲಾದರೂ ಮಾಡ್ಕೋಬೋದು. ಕ್ರಿಮಿನಲ್ ಕೇಸ್ಗಳಲ್ಲಿ ಅಂತೇಳಿ CRPC 257 ಅಂಡರಲ್ಲಿ ಕಾಂಪೌಂಡೇಬಲ್ ಅಫೆನ್ಸ್ಗಳಲ್ಲಿ ಮಾತ್ರ ಬರ್ತದೆ. ಏನೋ ಜಗಳಾಡ್ಬಿಟ್ಟಿರ್ತಾರೆ ಅಣ್ಣ ತಮ್ಮ, ಅಥವಾ ಏನೋ ಮನೆ ಪಕ್ಕ ಜಗಳಾಡಿರ್ತಾರೆ, ಹೊಡೆದ್ಬಿಟ್ಟಿರ್ತಾರೆ, ನೇಚರ್ ಆಫ್ ದಿ ಉಂಡ್, ಅವಾಗ 323 ಬಂದಾಗ ಅದರಲ್ಲಿ ಕಾಂಪೌಂಡೇಬಲ್ ಅಫೆನ್ಸ್ ಅಂತ ಬರ್ತದೆ. ಆವಾಗ ನಾವು ರಾಜಿ ಆಗಿದ್ದೀವಿ ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು 257 ವಿಡ್ರಾನು ಮಾಡ್ಬೋದು, ಕಾಂಪ್ರಮೈಸ್ ಪಿಟಿಷನ್ ಅನ್ನು ಹಾಕೋಬಹುದು. ಸಿವಿಲ್ ಕೇಸಲ್ಲೂ ಅಷ್ಟೇ ನಿಮಗೆ. ಓಕೆ, ನಾವು ಅಂದರೆ ಎನಿ ಕೇಸ್ ಇನ್ಕ್ಲೂಡಿಂಗ್ ನಿಮ್ದು ಚೆಕ್ ಬೌನ್ಸ್ ಕೇಸಲ್ಲೂ ಅಷ್ಟೇ ಮ್ಯೂಚುವಲ್ ಕನ್ಸೆಂಟ್ ಒಂದು ಹಾಕೊಂಡ್ಬಿಟ್ಟು ಮ್ಯೂಚುವಲ್ ಹಾಕೊಂಡ್ಬಿಟ್ರೆ ಆಯ್ತು. ಇನ್ನೊಂದು ಡೈವರ್ಸ್ ಕೇಸಲ್ಲೂ ಅಷ್ಟೇ. ಓಕೆ, ಸೊ ಅಂದರೆ ಇವಾಗ ಕೇಸ್ ನಡೆಸೋದೇ ಬೇಡ, ಲಾಯರ್ಗೆ ಜಾಸ್ತಿ ಫೀಸ್ ಕೊಡಬೇಕಪ್ಪ, ಬೇಡ ನಾವೇ ಒಂದಾಗ್ಬಿಡೋಣ ಅಂತ ಇವ್ರುಗಳೆಲ್ಲ ಸೇರಿಕೊಂಡು ಲಾಯರ್ ಹತ್ರ ಹೋಗಿ ಸರ್ ನಮ್ಮ ಕೇಸ್ ವಾಪಸ್ ಕೊಡಿಸಿ ಅಂದರೆ ಅವರು ಹಂಗೆ ವಾಪಸ್ ಕೊಡ್ತಾರೆ. ಅದೇನಿದೆ ಫೀಸ್ ತೊಗೊಂಡು ಅದನ್ನು ವಾಪಸ್ ಕೊಡ್ತಾರೆ. ಇಲ್ಲ, ಕೋರ್ಟಲ್ಲಿ ಅಪ್ಲಿಕೇಶನ್ ಆಗಬೇಕು, ಕೋರ್ಟಲ್ಲಿ ಆರ್ಡರ್ ಆಗಬೇಕು, ಆರ್ಡರ್ ಆದಮೇಲೆ ಬರ್ತದೆ. ಕೋರ್ಟಿಂದ ಆರ್ಡರ್ ಆಗಬೇಕು, ಬರೀ ಅಡ್ವೊಕೇಟ್ ಕೊಟ್ಟರೆ ಆಗೋದಿಲ್ಲ. ಓಕೆ ಓಕೆ, ಕೋರ್ಟಿಂದನೇ ಆಗಬೇಕು ಆರ್ಡರ್. ಓಕೆ, ಅಂದರೆ ಏನೇ ಕೇಸ್ ಇರಲಿ. ಅಂದರೆ ಇದರ ಮೇನ್ ಥೀಮ್ ಏನಂತಂದರೆ, ಸೊ ನಮ್ಮ ಕೇಸ್ ನಾವೇ ಹ್ಯಾಂಡಲ್ ಮಾಡ್ಕೊಳ್ಳಿದ್ರೆ ಇಲ್ಲಿ ಯಾವುದೇ ರೀತಿಯಾದ ಕೋರ್ಟು ಇಂಟರ್ಫಿಯರ್ ಆಗಲ್ಲ. ಸೊ ನೀವೇ ಮಾಡ್ಕೊಳ್ಳಿ, ಖುಷಿ ಪಡುತ್ತೆ ಅಲ್ವಾ ಸರ್? ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಅಂತ ಒಂದು ವರ್ಡ್ ಬರ್ತದೆ ನಿಮಗೆ. ಅಂದರೆ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ಒಳ್ಳೆಯದು. ಕೋರ್ಟ್ಗೆ ಕೇಸ್ಗಳು ಕಡಿಮೆ ಆಗ್ತದೆ. ಆದಷ್ಟು ನ್ಯಾಯ ಬಗೆಹರಿಬೇಕು. ಕರೆಕ್ಟ್. ಕೋರ್ಟ್ಲಿಂದಾನೇ ಅಂತ ಅಲ್ಲಲ್ಲ, ನೀವು ಹೊರಗಡೆ ಆದರೆ ಕಾಂಪೌಂಡೇಬಲ್ ಅಫೆನ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಾಂಪೌಂಡೇಬಲ್ ಅಫೆನ್ಸ್, ಹೌದು. ಯಾರಿಗೂ ಅಣ್ಣನೇ ತಮ್ಮನೆಲ್ಲ ಚಾಕು ಹಾಕ್ಬಿಟ್ಟಿರ್ತಾನೆ, ಬಂದ್ಬಿಟ್ಟು ಕಾಂಪೌಂಡೇಬಲ್ ಅಫೆನ್ಸ್ ಆಗಂದ್ರೆ ಕರೆಕ್ಟ್ ಕರೆಕ್ಟ್ ಆಗೋದಿಲ್ಲ. ಕಾಂಪೌಂಡೇಬಲ್ ಅಫೆನ್ಸ್, ನಾನ್ ಕಾಂಪೌಂಡೇಬಲ್ ಅಫೆನ್ಸ್ ಅಂತ ಬರ್ತದೆ. ಓಕೆ, ಅದರಲ್ಲಿ ಮಾತ್ರ ಆಗ್ಬೋದು. ಸಿವಿಲ್ ಕೇಸಲ್ಲಿ ಎಲ್ಲದರಲ್ಲಿ ನೀವು ಆಗ್ಬೋದು. ಓಕೆ, OS ಕೇಸ್ ಹಾಕಿರ್ತೀರಾ, ಒರಿಜಿನಲ್ ಸೂಟ್ ಕೇಸ್ ಹಾಕಿರ್ತೀರಾ, ಆಮೇಲೆ ಕಾಂಪ್ರಮೈಸ್ ಪಿಟಿಷನ್ ಹಾಕೊಂಡ್ಬಿಟ್ರೆ ಅಲ್ಲೇ ನಿಮಗೆ ಆರ್ಡರ್ ಮಾಡಿಬಿಡ್ತಾರೆ. ಇದು ರೈಟ್ ನ್ಯೂಸ್.